ತಾಲೂಕಿನ ಬಳ್ಕೂರಿನ ಶ್ರೀ ಓಂ ಶಕ್ತಿ ಭುವನೇಶ್ವರಿ ಅಮ್ಮ ಶ್ರೀ ಸತಿ ಚೌಡೇಶ್ವರಿ ದೇವಿ ದೇವಸ್ಥಾನದ 14ನೇ ವರ್ಷದ ವಾರ್ಷಿಕ ವರ್ಧಂತೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಪ್ರಶಾಂತವಾದ ವಾತಾವರಣ, ಸುತ್ತಲೂ ಹಸಿರಿನ ಗಿಡಗಳು, ಸ್ವಚ್ಛಂದವಾದ ಗಾಳಿ, ಕಣ್ಣಿಗೆ ಮುದ ನೀಡುವ ಹಸಿರು, ಒಂದರ್ಥದಲ್ಲಿ ಸಮೃದ್ಧವಾಗಿರುವ ವನ, ದಟ್ಟ ಕಾನೂನಿನ ಮಧ್ಯದಲ್ಲಿ ನೆಲೆನಿಂತ ಬಳ್ಕೂರಿನ ಶ್ರೀ ಓಂ ಶಕ್ತಿ ಭುವನೇಶ್ವರಿ ಅಮ್ಮ ಶ್ರೀ ಸತಿ ಚೌಡೇಶ್ವರಿ ದೇವಿ ನಂಬಿ ಬಂದ ಭಕ್ತರನ್ನು ಕೈಬಿಡದೆ ಕಾಪಾಡುತ್ತಿದ್ದಾಳೆ. ಯಾವುದೇ ಕ್ಷೇತ್ರದ ಮಹಿಮೆ ಸಾರುವುದು ಅಲ್ಲಿಗೆ ಬರುವ ಭಕ್ತರ ಸಂಖ್ಯೆ. ಶ್ರೀ ಓಂ ಶಕ್ತಿ ಭುವನೇಶ್ವರಿ ಅಮ್ಮ ಶ್ರೀ ಸತಿ ಚೌಡೇಶ್ವರಿ ದೇವಿ ಸನ್ನಿಧಾನಕ್ಕೆ ಸಾವಿರಾರು ಭಕ್ತರು ಬರುತ್ತಾರೆ ಅಂದ್ರೆ ಅಮ್ಮನ ಶಕ್ತಿ ಅನುಗ್ರಹ ಎಂತಹದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಭಕ್ತರು ಬೇಡಿದ್ದನ್ನು ಕರುಣಿಸುವ ಸತ್ಯ ದೇವತೆ ಭಕ್ತರಿಂದ ಬಯಸುವುದು ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆ. ಈ ಮೂರು ವಿಚಾರಗಳಲ್ಲಿ ಪರಿಪೂರ್ಣರಾಗಿ ಅಮ್ಮನವರ ಬಳಿ ಬಂದು ಏನೇ ಬೇಡಿಕೊಂಡರೂ ಅದು ಸಾಕಾರಗೊಳ್ಳುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿಯ ಸನ್ನಿಧಾನದಲ್ಲಿ 2 ದಿನಗಳ ಕಾಲ ವಾರ್ಷಿಕ ವರ್ಧಂತೋತ್ಸವದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬಳ್ಕೂರಿನ ವೇದಮೂರ್ತಿ ಸುಬ್ರಹ್ಮಣ್ಯ ಪಂಡಿತ್ ಆಚಾರ್ಯತ್ವದಲ್ಲಿ ದಿನಾಂಕ 17ರಂದು ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಯಾಗ, ಮಹಾಗಣಪತಿ ಹೋಮ, ನವಗ್ರಹ ಶಾಂತಿ, ಮೃತ್ಯುಂಜಯ ಶಾಂತಿ, ರಾತ್ರಿ ರಂಗಪೂಜೆ, ಫಲಪೂಜೆ ಮತ್ತು ದಿನಾಂಕ 18ರಂದು ಕಲಾವೃದ್ಧಿ ಹೋಮ, ಚಂಡಿಕಾ ಹೋಮ, 108 ಕಲಶಾಭಿಷೇಕ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು. ಈ ವೇಳೆ ನುಡಿಸಿರಿಯೊಂದಿಗೆ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಜಶೇಖರ್ ಕರಿಮಣಿ, ಸದಾ ಬೇಡಿ ಬಂದ ಭಕ್ತರನ್ನು ಕೈ ಹಿಡಿದು ನಡೆಸುತ್ತಾಳೆ. ಯಾರೋ ಏನೋ ಸಮಸ್ಯೆ ಇಟ್ಟುಕೊಂಡು ಬಂದು ಶ್ರದ್ಧೆಯಿಂದ ನಡೆದುಕೊಂಡರೆ ಆ ಸಮಸ್ಯೆ ಶೀಘ್ರವಾಗಿ ಪರಿಹಾರವಾಗುತ್ತದೆ. ಪ್ರತಿ ವರ್ಷ ಸಂಕ್ರಾಂತಿಯಂದು ಕೆಂಡ ಸೇವೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಕೇವಲ ಭಕ್ತರನ್ನು ಅಷ್ಟೇ ಅಲ್ಲದೆ ಗ್ರಾಮವನ್ನು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಕೂಡ ಕಾಪಾಡುತ್ತಿದ್ದಾಳೆ ಎಂದು ಹೇಳಿದರು. ಈ ಸ್ಥಳದಲ್ಲಿ ಶುಕ್ರವಾರ ಮತ್ತು ಮಂಗಳವಾರದಂದು ದರ್ಶನ ಇರ್ತದೆ. ಮತ್ತು ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಯಾರೇ ಒಂದು ಮದುವೆ ಆಗಲಿಲ್ಲ ಅನ್ನೋಂಥದ್ದು ಮತ್ತು ಏನೇ ಒಂದು ಸಮಸ್ಯೆ ತಾಯಿಯಲ್ಲಿ ಕಷ್ಟ ಅಂತ ಏನೇ ಹೇಳ್ಕೊಂಡು ಬಂದಳು ಸಹ ಇತ್ತೀಚೆಗೆ ಹೆಚ್ಚಿನ ದಿನದಲ್ಲಿ ಎಲ್ಲ ತುಂಬ ದೊಡ್ಡ ಒಂದು
ಒಂದು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲೂ ಸಹ ಆಗದಂಥ ಒಂದು ಕೆಲಸ ಈ ತಾಯಿ ಮಾಡಿಕೊಟ್ಟಿದ್ದಾಳೆ. ಒಂದು ಅನುಗ್ರಹ, ಒಂದು ನಂಬಿಕೆ ಇಟ್ಟು ಬಂದಂಥ ಒಂದು ಅವರ ಮಕ್ಕಳಿಗೆ ರಕ್ಷಣೆ ಮಾಡಿಕೊಟ್ಟಿದ್ದಾರೆ. ತುಂಬ ಜನಗಳು ಬಂದಿದ್ದಾರೆ ಇಲ್ಲಿ. ಒಂದು ಏನು ಅಂತ ಹೇಳಿದ್ರೆ ಕೆಲವೊಂದು ಕಾಯಿಲೆಗಳು, ರೋಗಪಾಲ ಕಾಯಿಲೆಗಳೆಲ್ಲ ಇರ್ತದಲ್ಲ, ಅಂಥವರೆಲ್ಲ ಬಂದು ಇಲ್ಲಿ ಏನು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೋ ಅದನ್ನು ನೆರವೇರಿಸ್ಕೊಡ್ತಾರೆ. ಆದ ನಂತರ ತಾಯಿಯಲ್ಲಿ ಬಂದು ಅದೇನು ಸೇವೆ ಇರ್ತದಲ್ಲ ಆ ಸೇವೆಯನ್ನು ತೀರಿಸೋದು. ಮತ್ತು ಇಲ್ಲಿ ವರ್ಷದಲ್ಲಿ ಸಂಕ್ರಾಂತಿ ದಿನದಲ್ಲಿ ಕೆಂಡ ಸೇವೆ ಇರ್ತದೆ. ಅದರಂಥ ವರ್ಷ ಕಾಲಾವಧಿ ಒಂದು ವರ್ಧಂತಿ ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ನಾವು ಒಂದು ಬಡಸ್ತಿಕ್ಕಿನ ಮಾಡ್ತಿದ್ದಾರೆ. ಅದರಂತೆಯೇ ದೇವಿ ನಡೆಸ್ಕೊಡ್ತಿದ್ದಾಳೆ. ಭಕ್ತರು ಸಹ ಬೆಂಬಲ ಕೊಡ್ತಿದ್ದಾರೆ. ಅಂದರೆ ಹೊರಗಿನ ಪ್ರಮಾಣದಲ್ಲಿ ಜನರು ಬರ್ತಿದ್ದಾರೆ. ಇಲ್ಲಿ ತಾಯಿ ಕರ್ಸ್ಕೊಂತಿದ್ದಾಳೆ. ಭಕ್ತರು ಕೆಲವೊಂದು ಭಕ್ತರ ಕೆಲಸ ಆಗ್ತದೆ, ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ. ಮತ್ತು ಇದು ಹಿಂದಿನಿಂದಲೂ ಈ ಗ್ರಾಮವನ್ನು ಕಾದ್ಕೊಂಡಿದ್ದಂಥ ದೇವಿ ಇದು. ಈಗಲ್ಲ, ಇದು 400 ವರ್ಷದ ಹಿಂದಿನಿಂದ ಇತಿಹಾಸನೇ ಅದಿಲ್ಲಿ. ಹಿಂದೆ ಹೇಳಿದಂಥವ್ರು ಇದ್ದಾರೆ ಇಲ್ಲಿ, ಕೆಲವು ಗುರುಗಳು ಹೇಳಿದ್ದಾರೆ ನಮಗೆ. 400 ವರ್ಷದ ಹಿಂದಿನ ಇತಿಹಾಸ ಇದೆ. ಗ್ರಾಮದಲ್ಲಿ ಇದ್ದಂಥ ದೇವಿ ಇದು. ಸಂಪೂರ್ಣವಾಗಿ ಬಂದಂಥ ಭಕ್ತರನ್ನು ಕರ್ಸ್ಕೊಂಡು, ಮಕ್ಕಳನ್ನ ಇನ್ನು ಕರ್ಸ್ಕೊಂಡು ಹೆಚ್ಚಿನ ಪ್ರಮಾಣವಾಗಿ ರಕ್ಷಣೆ ಮಾಡ್ತೇವೆ ಅಂತ ಹೇಳಿದ್ದಾಳೆ, ಅವ್ರು ನುಡಿ ಕೊಟ್ಟಿದ್ದಾಳೆ. ಅದೇ ರೀತಿಯಲ್ಲಿ ಆಗ್ತಾ ಇದೆ. ಮತ್ತು ತುಂಬ ಒಂದು ನಂಬಿ ಬಂದಂಥ ಭಕ್ತರನ್ನ ಯಾವುದೇ ರೀತಿಯಲ್ಲೂ ಸಹ ಕೈ ಬಿಡುವುದಿಲ್ಲ ತಾಯಿ. ಅದೇ ರೀತಿಯಲ್ಲಿ ಮತ್ತು ತಪ್ಪುಗಳು ಮಾಡಬಾರ್ದು. ತಪ್ಪು ಮಾಡಿ ಬಂದು ತಾಯಿಯಲ್ಲಿ ಸುಳ್ಳು ನೋಡಿದಲ್ಲಿ ಅದಕ್ಕೆ ತಕ್ಕವಾದಂಥ ಪಾಠವನ್ನು ತಾಯಿ ಕರೆಸ್ತಂಥದ್ದಾದ. ಇದೇ ರೀತಿಯಲ್ಲಿ ಒಂದು ಬಂದಂಥ ಭಕ್ತರಿಗೂ ಸಹ ಸಂಪೂರ್ಣವಾಗಿ ಕಾದು ಕೊಡ್ತಾರೆ. ಅದೇ ರೀತಿ ನಡೀಬೇಕು. ಸಂಪೂರ್ಣವಾಗಿ ನಂಬಿ ಬಂದಂಥ ಭಕ್ತರನ್ನ ಕೈ ಬಿಡುವುದಿಲ್ಲ. ಅರ್ಧಂಬರ್ಧ ಹಿಂಗೆ ನಂಬಿಕೆ ಇಟ್ಕೊಂಡ್ಬರ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡು ಬಂದವ್ರಿಗೆ ತಾಯಿ ರಕ್ಷಣೆ ಮಾಡಿ ಕಾದು ಕೊಡ್ತಾರೆ. ಇಲ್ಲಿ ಕ್ಷೇತ್ರಗಳ ಒಂದು ಮಹಿಮೆ. ಇನ್ನು ಭಕ್ತರು ಮಾತನಾಡಿ ಶ್ರೀದೇವಿಯ ಅಪಾರ ಭಕ್ತಿ ಹಾಗೂ ಮಹಿಮೆಯನ್ನು ವಿವರಿಸಿದರು. ನನ್ನ ಹೆಸರು ಚಿದಾನಂದ್ ಅಂತೇಳಿ. ನನಗೆ ಮೊದಲು ದೇವಿ ಬಗ್ಗೆ ಏನು ಗೊತ್ತಿರಲಿಲ್ಲ. ನನ್ನ ಸ್ನೇಹಿತರಂತಹ ನಾಗರಾಜ್ ಅವ್ರ ಕಡೆಯಿಂದ ಬಂದೆ. ನಾನು ಬಂದು ಇದಕ್ಕೆ ಬಂದು ಅರೌಂಡು 8 ತಿಂಗಳಾಯಿತು. ಅವ್ರ ಮುಖಾಂತರ ಮುಖ್ಯ ಅರ್ಚಕರಾದಂತಹ ರಾಜು ಅವರಿಂದ ತುಂಬ ಸಹಾಯ ಆಯಿತು. ತಾಯಿ ಭುವನೇಶ್ವರಿ ದೇವಿ ನಾನು ತುಂಬ ನಂಬಿ ಬಂದು ಇಲ್ಲಿ ನನ್ನ ವೈಯಕ್ತಿಕ ವಿಚಾರದಲ್ಲಿ ಎಷ್ಟು ತಿಂಗಳಾಯ್ತು ನೀವು ಬರೋ ಸ್ಟಾರ್ಟ್ ಮಾಡಿ? ನಾನು ಸ್ಟಾರ್ಟ್ ಮಾಡಿ 6 ತಿಂಗಳಾಯಿತು. 6 ತಿಂಗಳಲ್ಲಿ ಹಂಗೆ ಕೆಲಸ ಆಯಿತು. ಯಾಕೆಂದರೆ ನನ್ನ 2 ವೈಯಕ್ತಿಕ ವಿಚಾರ ತುಂಬ ಇಂಪಾರ್ಟೆಂಟ್ ಇರೋ ವಿಚಾರ ದೇವ್ರ ಹತ್ರ ಬೇಡ್ಕೊಂಡೆ. ತಾಯಿ ಪ್ರಸಾದ ಕೊಟ್ಟಲು. ಅದೇ ರೀತಿ 3 ತಿಂಗಳಲ್ಲಿ ನಡೆಸ್ಕೊಡ್ತೀನಿ ಅಂತ ತಾಯಿ ನುಡಿ ಕೊಟ್ಟಿದ್ಲು. ಅದ್ರ ಪ್ರಕಾರ ನಡೆಸ್ಕೊಟ್ಟಿದ್ದಾಳೆ. ಭಕ್ತಾದಿಗಳು ತಾವುಗಳೆಲ್ಲ ನಂಬಿ ಬನ್ನಿ, ದೇವ್ರನ್ನ ಆರಿಸ್ಕೊಂಡ್ರೆ ದೇವರು 100ಕ್ಕೆ 200% ಕೆಲಸ ಮಾಡಿಸ್ಕೊಡ್ತಾಳೆ. ಅದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಎಲ್ಲರೂ ಬನ್ನಿ, ನಿಮಗೂ ಸಹಾಯ ಆಗುತ್ತೆ. ನಿಮ್ಗೆಲ್ಲ ಕೆಲಸ ಆಗೋದಲ್ಲ? ನಾನು ಎಲ್ಲ ಥರದಲ್ಲಿ ಕೆಲಸ ಒಳ್ಳೇದಾಗಲ್ಲ. ಹಾಗಾಗಿ ಬರ್ತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ಹೆಂಗೆ ಕೆಲಸ ಆಯ್ತಾ? ನೀವೇನು ಕಷ್ಟ ಇದ್ದಕ್ಕೆ ಬಂದು ಕೆಲಸ ಬರುವಾಗ ಅಂದ್ರೆ ನನಗೆ ತುಂಬ ಸಮಸ್ಯೆ ಇತ್ತು. ಏನಂದರೆ ಕುಟುಂಬ ದೇವ್ರ ವಿಷಯದಲ್ಲಾಗಲಿ ಮತ್ತು ಪದೇ ಆಕ್ಸಿಡೆಂಟ್ ಆಗೋದು ತಿಂಗಳ ಈ ಥರ ಎಲ್ಲ ಸಮಸ್ಯೆ ಭಾಳ ಇತ್ತು. ಎಲ್ಲ ಬಂದು ಹೋದ್ಮೇಲೆ ಎಲ್ಲ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಏನು ಈಗ ಮನೆಯಲ್ಲ ರಕ್ತ ಹೋಗೋದಾಗಲಿ ಏನಾಗಲಿ ನಮ್ಮ ತಂದೆಯವರಾದ್ರೂ ಮರದ ಮೇಲೆ ಬಿದ್ದು ರಕ್ತ ಹೋಗೋದು ಅಂತ ಹೇಳಿದ್ರಲ್ಲ, ಯಾಕೆ ಮೊದಲು ಆ ಥರ ತೊಂದರೆ ಆಯ್ತು? ಕುಟುಂಬದ ಹಿಂದ್ಗಡೆ ಕುಟುಂಬದವ್ರದ್ದು ತುಂಬ ಪ್ರಾಬ್ಲಮ್ ಇತ್ತು, ಅದು ಸಮಸ್ಯೆ ಇತ್ತು. ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಮನೆ ದೇವ್ರ ವಿಷಯ ಆಗಲಿ ಯಾವುದೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ತಾಯಿ ಎಲ್ಲಾನು ನಮ್ಗೆ ತಿಳಿಸ್ಕೊಟ್ಟು ಏನೇನು ಸಮಸ್ಯೆ ಉಂಟು ಎಲ್ಲಾನು ತಿಳಿಸ್ಕೊಟ್ಬಿಟ್ಮೇಲೆ ಎಲ್ಲ ಸರಿ ಮಾಡ್ಕೊಂಡ್ಮೇಲೆ ಎಲ್ಲ ಉದ್ಯೋಗದಲ್ಲಾಗಲಿ ಎಲ್ಲದರಲ್ಲೂ ಒಳ್ಳೇದಾಗಿದೆ. ಇಲ್ಲಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿ ಇವಾಗ ಒಂದು 7-8 ವರ್ಷ ಆಯಿತು. ನಾನು ಎಲ್ಲ ಒಳ್ಳೇದಾಗಿದೆ. ಯಾವುದು ಸಮಸ್ಯೆ ಏನೂ ಇಲ್ಲ. ನೀವು ಬರೋಕ್ಕಿಂತ 4 ವರ್ಷ ಆಯಿತು. 4 ವರ್ಷ ಆಯ್ತಾ? ಹೆಂಗೆ ಕೆಲಸ ಎಲ್ಲ ಆಗದ್ಯಾ? ಕೆಲಸ ಆಗಿದೆ. ನನಗೆ ನಾಗರಾಜ್ ಶೆಟ್ಟಿಂದ ಇಲ್ಲಿ ಪರಿಚಯ ಆಗಿದ್ದು. ನಿಮ್ಮ ಯಾರು ಫ್ರೆಂಡ್ ಅವರು? ಅವ್ರ ಕೆಲಸ ಆಗಿ ನಿಮ್ಗೆ ಹೇಳಿದ್ರಾ? ನನಗೆ ಮುಂಚೆ ಚಲೋ ಇದ್ದೆ, ಆಮೇಲೆ ಲಾಸ್ ಆಯಿತು. ಅಲ್ಲಿಂದ ಈ ಸ್ಥಳಕ್ಕೆ ಬಂದ್ಮೇಲೆ ಶ್ರೀ ಭುವನೇಶ್ವರಿ ತಾಯಿ ಚೌಡೇಶ್ವರಿ ಯಕ್ಷ ದೇವ್ರ ಹತ್ರ ಬಂದು ಇಲ್ಲಿ ಹೋದ್ಮೇಲೆ ಚಂಚಲ ಮನಸ್ಸಿತ್ತು, ಎಲ್ಲ ಸರಿ ಆಯಿತು. ಬದಲಾವಣೆ ಆಗ್ಬೇಕಾಯ್ತು, ಸ್ಥಳ ಬದಲಾವಣೆ ಆಯಿತು ಹೇಳ್ಕೊಂಡಂಗೆ. ಆಮೇಲೆ ಈ ತಾಯಿ ಹತ್ರ ಬಂದು ಯಾರೇ ಹೋದ್ರು ಯಾರಿಗೂ ಕೈ ಬಿಟ್ಟಿಲ್ಲ. ಬಳಿಕ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ತೀರ್ಥ ಪ್ರಸಾದವನ್ನು ವಿತರಿಸಲಾಯಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಹರಿಕಂತ್ರ ನುಡಿಸಿರಿ ನ್ಯೂಸ್ ಹೊನ್ನಾವರ.